ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಧಾರವಾಡ ನಗರದಲ್ಲಿ, ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ವಸ್ತುಗಳು ಅಂದ್ರೆ ಬೀಡಿ, ಸಿಗರೇಟು, ತಂಬಾಕು, RMD, ವಿಮಲ್, ಲೈಟರ್ಸ್, ಈ ಥರದ್ದೇನು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ನಿಷೇಧಿತ ವಸ್ತುಗಳು ಅಂತ ಇರ್ತವೆ ಅವುಗಳು ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ಅಲ್ಲೇ ಅವರ ಹಿರಿಯ ಅಧಿಕಾರಿಗಳಿಗೆ ಗಮನದಲ್ಲಿ ಬಂದು ನಂತರ ಅದನ್ನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ 3:30 ನಡುವೆ ಒಂದು ದೊಡ್ಡ ಕವರಲ್ಲಿ ಏನೋ ಒಂದು ಐಟಮ್ ಬಂದ್ಬಿಟ್ಟು ಜೈಲ್ ಬಾಗಿಲಲ್ಲಿ ಇಡ್ತಾರೆ. ನಂತರ ಅದನ್ನ ಒಳಗಡೆ ತಗೊಂಡೋಗ್ತಾರೆ. ನಂತರ ಈ ರೀತಿ ಮಾಹಿತಿ ಬಂದ ನಂತರ ಅಲ್ಲಿ ಆಂತರಿಕವಾಗಿ ವಿಚಾರಣೆಯನ್ನ ಮಾಡಿಸ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಕರ್ನಾಟಕ ಬಂದಿಖಾನೆ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣವನ್ನ ನಮಗೆ ಸಂಬಂಧಪಟ್ಟ ಮೇಲುಸ್ತುವಾರಿ ಅಧಿಕಾರಿಗಳು ಬಂದು ನೀಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು 23ನೇ ತಾರೀಕು ಇದೇ ತಿಂಗಳು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರೆದಂಥ ಸಂದರ್ಭದಲ್ಲಿ ಜೈಲ್ನ ಅಥಾರಿಟೀಸ್ ಏನಿದ್ದಾರೆ ಕೆಲವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಜನರನ್ನ ನಾವು ಈಗ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜೈಲ್ ಅಧಿಕಾರಿಗಳಿದ್ದಾರೆ, ಒಬ್ರು ಆಟೋ ಡ್ರೈವರ್ ಇದ್ದಾರೆ. ಅಲ್ತಾಫ್ ಶೇಖ್ ಸನ್ನದಿ ಅಂತ ಅವನು ಜೈಲ್ ವಾರ್ಡನ್ ಇದ್ದಾನೆ. ಅದೇ ರೀತಿ ರಾಜು ಬಸಗೋಡ ಅನ್ನುವಂಥ ಆತ ಕೂಡ ಜೈಲ್ ವಾರ್ಡನ್ ಇದ್ದಾನೆ. ಇನ್ನೊಬ್ಬ ಆಟೋ ಡ್ರೈವರ್ ಮುನೀರ್ ಅಹಮದ್ ಬೆಟಗರಿ ಇದ್ದಾರೆ. 3 ಜನರನ್ನ ಈಗ ಸದ್ಯಕ್ಕೆ ನಾವು ವಶಕ್ಕೆ ತಗೊಂಡು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವ್ರನ್ನ ಆರೋಪಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಮತ್ತೆ ಆರೋಪಗಳಲ್ಲಿ ಅವರು ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ದೀವಿ. ಮತ್ತೆ ಹೆಚ್ಚುವರಿ ತನಿಖೆಗಾಗಿ ನಾವು ಪೊಲೀಸ್ ಕಸ್ಟಡಿ ವಿಚಾರಣೆಗೆ ಒಳಪಡಿಸಿದ್ದೇವೆ. ಅದರ ಜೊತೆಗೆ ಈಗ ಒಟ್ಟು ಸುಮಾರು 75,000 ಮೌಲ್ಯದ ತಂಬಾಕು, ಬೀಡಿ, ಸಿಗರೇಟು, RMD, ಲೈಟರ್ಸು, ವಿಮಲ್ಲು ಸೇರಿದಂತೆ ಇತರೆ ನಿಷೇಧಿತ ವಸ್ತುಗಳು, ಇದರಲ್ಲಿ ಯಾವುದೇ ಮಾದಕ ವಸ್ತುಗಳಿಲ್ಲ, ಗಾಂಜಾ ಆ ಥರದ್ದು ಯಾವುದೇ ಟಿಕ್ಕರ್ ಆ ಥರದ್ದಿಲ್ಲ, ಬೀಡಿ, ಸಿಗರೇಟು, ತಂಬಾಕು, ವಿಮಲ್ಲು, ಲೈಟರ್ಸು ಈ ಥರ ವಸ್ತುಗಳು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ನಮಗೆ ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಸಮಗ್ರ ತನಿಖೆಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಮತ್ತೆ ವೈಯಕ್ತಿಕ ಗಮನದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ತನಿಖೆಯಲ್ಲಿ ಹೊರತರ್ತಾರೆ. ಇದರಲ್ಲಿ ನಿಷೇಧಿತ ವಸ್ತುಗಳು ಅಂತಂದು ಯಾಕೆ ಹೇಳ್ತಾರೆ, ನಮ್ಮ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಇಲ್ಲ. ಹೊರಗಡೆ ಬೀಡಿ, ಸಿಗರೇಟ್ ಆಗಲಿ ತಂಬಾಕು ಆಗಲಿ ಮಾಡಿದರೆ ತಪ್ಪಿಲ್ಲ. ಅದು ಜೈಲ್ ಒಳಗಡೆ ನಿಷೇಧಿತ ಇರೋದ್ರಿಂದ ನಮ್ಮ ಬಂದಿಖಾನೆ ಕಾಯ್ದೆ ಇದೆ, ಅದರ ಅಡಿಯಲ್ಲಿ ನಿಷೇಧಿತ ಇದೆ. ಇದರಲ್ಲಿ ಅಪ್ ಟು 5 years ಪನಿಷ್ಮೆಂಟ್ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ಈಗ ಒಳಗಡೆ ಒಂದು ವಾರದಿಂದ ನಾನು ಧಾರವಾಡ ಜಿಲ್ಲೆ ಎಲ್ಲ ಏನೋ ಶಾಸಕರ ಮುಂದೆ ಪ್ರತಿನಿಧಿ ಎಲ್ಲ ನನ್ನ ಒಂದು ಬೋರ್ಡನ್ನು ಕೊಡ್ಕೊಂಡಿದ್ದೇನೆ. ಹೀಗಾಗಿ ಇನ್ನೂ ನಾನು ನೋಡಿ ಮೊದಲೇ ಅವರು ಒಂದು ಬಣ್ಣ ಹಚ್ಚಿದ್ರು, 2 ಹಚ್ಚಿದ್ರು, 3 ವರ್ಷ ಮಾಡೋಕ್ಕಾಗಬಾರ್ದು. ಇನ್ನೂ ಎಷ್ಟು ಚಂದ ಕಾಣಬೇಕು ಇದ್ದರವಾಗ ಮಾಡಕತ್ತೇವಲ್ಲ. ಇನ್ನೂ ಇದಕ್ಕಾಗಿ ನಾನು ಸಹಾಯ ಮಾಡ್ಬೇಕಂದ್ರೆ ಯಾರು ಮುಂದೆ ಬಂದಿಲ್ಲ, ಏನೂ ಇಲ್ಲ. ಹೀಗಾಗಿ ಇರೋ ಕಷ್ಟ ಆದರೆ ಯಾವ ಸಾಹಿತ್ಯಗಳು ನಡೆಯೋದಿಲ್ಲ. ಹೀಗೆಲ್ಲ ಈಗ ಪರಿಸ್ಥಿತಿ ನೀವೆಲ್ಲ ಕೊಡ್ಕೊಂಡು ಮನೆಗೆ ಕೊಟ್ಟಿವಿ. ಲಾಸ್ಟ್ ಇಯರ್ ಮುಂಜಾನೆ ಕರ್ಕೊಂಡು ಮನೆಗೆ ಕೊಟ್ಟು ಬಂದಿವಿ. ಅದು ನೋಡ್ರಲ್ಲ ದಿವಾ ಬರುವವರಿಗೆ ಧ್ವಜಾರೋಹಣ ಮೇಡಮ್ ಏನು ಮಾಡಿದ್ವಿ. ನೀವು 3 ಡಿಮಾಂಡ್ ಏನಂತಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಉಳಿದಂತ ಹಣ ಜಮಾ ಮಾಡ್ರಿ, ಆಮೇಲೆ ಈ ಲೀಗನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಹೂ ಅಂತ ಹೇಳಿದ್ರೆ 1 ವರ್ಷ ಆದ್ರೂ ಫೈಲ್ ಮಾಡಿ ಇನ್ನೂ ಹಂಗೋಗ್ಬೇಕು. ಇದು ನೋವು ಅನಿಸ್ತದೆ. ಎಷ್ಟು ಚಂದ ಮಾತಾಡ್ತಾರ ಅವ್ರ ಆಫೀಸ್ಗೆ ಹೋದಾಗ ಫೈಲ್ ಮೂವ್ ಮಾಡೋದಿಲ್ಲ. ಯಾವ ರೀತಿ ನನಗೆ ಧಾರವಾಡ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನೋಡ್ರಲ್ಲ ಇದನ್ನ 89 ಒಳಗೆ ನಮ್ಮ ಇವರು ನಮ್ಮ ಮಾಡಿದ ಬಾಬರು ಲೀಡ್ ಕಂಟಿನ್ಯೂ ಮಾಡೋದಂತ ಆಗಲಿಲ್ಲ. ಮಾಡಿದ್ದೆಲ್ಲ ಬಿಲ್ಡಿಂಗ್ ಮಾಡಿದ್ರು. ಏನಾಗಿ ಸರ್ ನಮ್ದು ಸಾಹಿತ್ಯ ಬರೀ 5 ವರ್ಷದ ಎಲ್ಲ ಬದಲಿಸೋದಕ್ಕೆ ಅವತ್ತು ದಿವಾಪ್ರಭು ಮೀಟಿಂಗ್ ಹೇಳಿದ್ರೆ ಮುಂದೆ ಹಂಗೆ ಬಿಟ್ಬಿಟ್ರ. ಅದಕ್ಕಾಗಿ ನೀವು ಕಾರವಾಗಿ ಬರ್ರಿ ಸರ್. ಧಾರವಾಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭೇಟಿಯಾಗಿ ನಾನು ಇಲ್ಲೇ ನೋಡಿದ್ರೆ ಇಲ್ಲೇ ಹಾರಿಸಕ್ಕೆ ಹೋಗುವಂತ ಅವೇ ಹೋಗ್ಬಿಟ್ಟಿಲ್ಲ. ನಾವು ಟೀಕೆ ಮಾಡಿದ್ರಾಗದಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೀವಿ. ಏನು ಇಲ್ಲೇ ಬಂದರು ನಮ್ಮ